ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನಿತಾ ಎವ್ರಿಡೇ ಎಕ್ಸ್ಪೀರಿಯನ್ಸ್. ಹೆಂಗಿದ್ದೀರಿ? ಆರಾಮಿದ್ದೀರಾ? ನಾನು ಆರಾಮಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಕಮೆಂಟು, ಲೈಕು, ಶೇರು ಮಾಡಿ. ನಾ ಹಾಕೋ ಮೊದಲ ವಿಡಿಯೋ ನಿಮ್ಗೆ ಬರ್ತವೆ. ನನ್ನ ಮಗನಿಗೆ ಪುಳಿಯೋಗರೆ ಮಾಡು ಅಂತ ನಿನ್ನ ರಾತ್ರಿನೇ ಹೇಳಿದ್ದೆ. ಅದಕ್ಕೆ ಪುಳಿಯೋಗರೆಗೆ ರೆಡಿ ಮಾಡಿಕೊಂಡು ಈ ಕಡೆ ಉಪ್ಪಿಟ್ಟದು ಮಾಡಾಕತ್ತಿದ್ರಿ. ಉಪ್ಪಿಟ್ಟು ಇವತ್ತು ನಾನು ಉಪವಾಸ ರಾಘವೇಂದ್ರರಿಗೆ ಉಪ್ಪಿಟ್ಟು ಮಾಡಿರೋದಂತಂದು ಒಗ್ಗರಣೆ ಹಾಕೊಳಕತ್ತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡೋದಿಲ್ಲ ರೀ ನಾನು. ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಹಾಕ್ಕೊಂಡೆ. ನಂತರ ಕೊತ್ತಂಬರಿ, ಕರಿಬೇವು ಅದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ವೆಜಿಟೇಬಲ್ದು ಉಪ್ಪಿಟ್ಟು ಮಾಡಾಕತ್ತೀನಿ ರೀ ನಾನು. ಅಂದರೆ ತರಕಾರಿ ಉಪ್ಪಿಟ್ಟು ಮಾಡಾಕತ್ತಿದ್ದೆ. ತರಕಾರಿ ಎಲ್ಲ ಫ್ರೆಶ್ ಇತ್ತು. ಅದಕ್ಕನ್ನೆಲ್ಲ ತರಕಾರಿನೆಲ್ಲ ತೊಳ್ಕೊಂಡು ನೀಟಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಟೊಮೊಟಿ, ಈರುಳ್ಳಿ, ಆಮೇಲೆ ಕ್ಯಾರೆಟು, ಬೀನ್ಸು, ಹಸಿ ಬಟಾಣಿ ಇರಲಿಲ್ಲ, ಅದು ಹಾಕಿದ್ರೆ ಉಪ್ಪಿಟ್ಟು ಇನ್ನೂ ಮಸ್ತ್ ಆಕೈತ್ರಿ. ಹಸಿ ಬಟಾಣಿ ಒಂದಿರಲಿಲ್ಲ. ಇಷ್ಟನ್ನು ಹಾಕಿ ಇವಾಗ ನೀಟಾಗಿ ಅದನ್ನು ಒಗ್ಗರಣೆಗೂ ಹಾಕ್ಬೇಕ್ರಿ. ಒಗ್ಗರಣೆ ಕೊಂಡೋದ್ಕೊಂಡು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿಲ್ಲ ರೀ. ಯಾಕಂದ್ರೆ ನನ್ನ ಮಕ್ಕಳಿಗೆ ಬಾಯಿಗೆ ಸಿಕ್ತಂದ್ರೆ ಅವ್ರು ಖಾರ ತಿನ್ನೋದಿಲ್ಲ ಮೊದಲು. ಅದಕ್ಕೆ ನಾನು ಇದಕ್ಕೆ ಹಸಿ ಖಾರ ರುಬ್ಕೊಂಡಿದ್ದೆ, ಅದನ್ನು ಹಾಕಿದ್ದೆ. ಹಸಿ ಖಾರನ ಹಾಕ್ಕೊಂಡು ಇದು ಸ್ವಲ್ಪ ಜಾಸ್ತಿ ಹಣ್ಣಾಗೋ ಥರ ಫ್ರೈ ಮಾಡ್ಕೋಬೇಕ್ರಿ. ಉಪ್ಪಿಟ್ಟನ್ನ ಎಷ್ಟೋ ಜನ ಇಷ್ಟನ ಪಡಂಗಿಲ್ಲ ರೀ. ಅದು ಯಾಕಂತನ ಗೊತ್ತಿಲ್ಲ. ಅದನ್ನು ಒಂಥರ ಶತ್ರು ಕಣ್ಣಂಗೆ ಅಂತಾರೆ. ಉಪ್ಪಿಟ್ಟು ಅಂದ್ರೆ ಉಪ್ಪಿಟ್ಟ, ಕಾಂಕ್ರೀಟ ಅಂತಂದು ಮೂಗು ಮುರಿತಾರೆ. ನನಗಂದ್ರೆ ಉಪ್ಪಿಟ್ಟು ಅಂದ್ರೆ ಭಾರಿ ಇಷ್ಟ ರೀ. ಆದ್ರೆ ಈ ಥರ ವೆಜಿಟೇಬಲ್ ಉಪ್ಪಿಟ್ಟು, ಅವರೆಕಾಳು ಉಪ್ಪಿಟ್ಟು ಅಂದ್ರೆ ಭಾರಿ ಇಷ್ಟ ನೋಡಿರಿ. ಉಪ್ಪಿಟ್ಟು ಮಾಡೋ ರೀತಿ ಮಾಡಿದ್ರೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳ್ರಿ? ಇಷ್ಟ ಆಗೇ ಆಗುತ್ತೆ ಮಾಡ್ಕೊಳೋ ರೀತಿಗೆ. ನಾನು ಅದನ್ನು ಪುಳಿಯೋಗರೆನೆಲ್ಲ ಅನ್ನ ಆರಾಕಿಟ್ಟಿದ್ದೆ. ಅದನ್ನ ಪುಳಿಯೋಗರೆ ಕಾಲಿಸ್ಕೊಂಡು ಬಾಕ್ಸಿಗೆ ಹಾಕ್ಕೊಂಡೆ. ಈ ಕಡೆ ನೀರು ಹಾಕಿ ರವೆ ಹಾಕ್ಕೊಂಡು ನೋಡಿರಿ ನಮ್ಮ ಉಪ್ಪಿಟ್ಟು ರೆಡಿ ಆಗತೈತಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿರಿ ನಮ್ಮ ಉಪ್ಪಿಟ್ಟು. ನಾನು ಉಪ್ಪಿಟ್ಟು ಈ ಕಡೆ ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಕ್ಕಳಿಗೆ ದಾಣಿ ಕಟ್ಟಿದ್ದೆ ಸ್ನ್ಯಾಕ್ಸಿಗೆ. ನಮ್ಮ ಉತ್ತರ ಕರ್ನಾಟಕ ಕಡೆ ನಾವು ಮಿಕ್ಚರ್ಗೆ ದಾಣಿ ಅಂತೀವಿ. ಈ ಕಡೆ ನೀವು ಮಿಕ್ಚರ್ ಅಂತೀರಿ, ಮತ್ತೇನು ಅಂತೀರಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನಮ್ಮ ಉಪ್ಪಿಟ್ಟು ಕಲರ್ಫುಲ್ಲಾಗಿ ರೆಡಿ ಆಯಿತು. ಯಾರೆಲ್ಲ ಉಪ್ಪಿಟ್ಟೆಲ್ಲ ಇಷ್ಟಪಡಲ್ವೋ ಅವ್ರನ್ನ ಈ ವಿಡಿಯೋ ನೋಡಿ. ಇದ್ರಾಗ ನಾವು ಈರುಳ್ಳಿ ಜಾಸ್ತಿ ಹಾಕಿ ಅದನ್ನು ಉಪ್ಪಿಟ್ಟು ಮಾಡ್ತೀವಿ. ಅದಕ್ಕೆ ಈರುಳ್ಳಿ ಉಪ್ಪಿಟ್ಟು ಅಂತೀವಿ. ಅವರೆಕಾಳು ಹಾಕಿ ಮಾಡ್ತೀವಿ. ಅವರೆಕಾಳು ಉಪ್ಪಿಟ್ಟು ಭಾರಿ ಆಗಿರ್ತೈತಿ ರೀ. ಒಮ್ಮೆ ಮಾಡಿಕೊಂಡು ತಿನ್ನಿರಿ. ಯಾಕೆ ಉಪ್ಪಿಟ್ಟು ನಿಮ್ಗೆ ಇಷ್ಟ ಆಗಲ್ಲ? ಇಷ್ಟ ಆಗೇ ಆಕೈತಿ ಈ ಥರ ಮಾಡ್ಕೊಂಡು ತಿಂದ್ರೆ. ಉಪ್ಪಿಟ್ಟನ್ನ ಎಲ್ಲರೂ ಇಷ್ಟಪಡ್ಲಾರ್ದವರು ಈ ಥರ ಮಾಡ್ಕೊಂಡು ತಿಂದರೆ ಎಲ್ಲರೂ ಇಷ್ಟಪಡ್ತಾರೆ. ನನ್ನ ಮಕ್ಕಳು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಕೂತ್ಕೊಂಡಿದ್ರು. ಅವ್ರಿಗೆ ನಾನಾ ತಿನ್ನಿಸ್ಬೇಕು ರೀ. ಯಾಕಂದ್ರೆ ಇವಾಗ ತರಕಾರಿ ಹಾಕಿನಲ್ರಿ, ಅದಕ್ಕೆ ನಾನಾ ತಿನ್ನಿಸ್ತೀನಿ ರೀ. ಇಲ್ಲಾಂದ್ರೆ ತರಕಾರಿನ ಎತ್ತೆತ್ತಿಡ್ತಾರೆ ರೀ. ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು.